ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನಲ್ಗೆ ಮರಳಿ ಸ್ವಾಗತಂ, ಸುಸ್ವಾಗತಂ. ಈ ಕಿಪ್ಪಿ ಕೀರ್ತಿ ಯಾಕೆ ಜನರೇ ಅಯ್ಯೋಯ್ಯೋಯ್ಯೋ ಅನ್ಕೊಂಡು ರಾತ್ರಿ ಫೇಮಸ್ ಆದ್ಲು. ಅದಾದ್ಮೇಲೆ ಈ ಮುತ್ತು ಅನ್ನೋ ಮೂಲಂಗಿ ಮುಖದವನು ಅದ್ ಎಲ್ಲಿಂದ ಇವಳು ಗಂಟು ಬಿದ್ನೋ. ಇಬ್ರಿಗೂ ಲವ್ ಆಗೋಯ್ತು. ಆಮೇಲೆ ಇಬ್ರು ಪೊದೆಗಳ ಮಧ್ಯೆ ರೀಲ್ಸ್ ಮಾಡಿದ್ದು. ಮೀಟ್ ಆಗಿ 1 ಗಂಟೆ ಆಗಿಲ್ಲ, ಆಗ್ಲೇ ಲವ್. ಅದು ಲವ್ ಅಲ್ಲ, ಟಿಟಿ. ಇದ್ರ ಮಧ್ಯೆ ಇವನ್ ಯಾರೋ ಗೋಲ್ಡ್ ದರ್ಶು ಅಂತೆ. ಕಬಾಬ್ ಮೇ ಹಡ್ಡಿ ಕಳಿತೀನ್ ಕಂಡೋರ್ ಚಡ್ಡಿ ಅನ್ಕೊಂಡು ಈ ರೋಲ್ಡ್ ಗೋಲ್ಡ್ ನನ್ನ ಮಗ ಬಂದು ಪೊದೆಗೆ ಬೆಂಕಿ ಇಟ್ಬಿಟ್ಟ, ಬ್ರೇಕಪ್ ಮಾಡಿಸ್ಬಿಟ್ಟ. ಒಳ್ಳೇದ್ ಮಾಡ್ತದ. ಆಮೇಲೆ ಕಿಪ್ಪಿ ಗೋಳಾಡಿದ್ದನ್ನ ನೀವೆಲ್ರೂ ನೋಡಿರ್ತೀರಾ. ನಮ್ ಚಂದನ್ ಶೆಟ್ರು ನಿವೇದಿತಾ ಗೌಡ ಇಬ್ರು ಬೇರೆ ಬೇರೆ ಆದಾಗ್ಲೂ ಇಷ್ಟು ಸುದ್ದಿ ಆಗಿರ್ಲಿಲ್ಲ ಶಿವ. ಆ ಮಟ್ಟಕ್ಕೆ ಎಲ್ ತಗುದ್ರು ಇವ್ರದ್ದೇ ಸುದ್ದಿ. ಯಶ್ ಹಾಗೂ ಕೃತಿ ಅವರದ್ದು ಗೂಗ್ಲಿ, ಕಿಪ್ಪಿ ಹಾಗೂ ಮುತ್ತುದು ತಿಂತೇಗ್ಲಿ. ಅದಾದ್ಮೇಲೆ ನಮ್ಮ ಕಿಪ್ಪಿ ಡಿಫರೆಂಟ್ ನೇಷನ್ ಎಲ್ಲಾ ಕಡೆ ಹೋಗಿದ್ ಬಂದ್ಲು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ ಒಂಥರ. ಇಷ್ಟೆಲ್ಲ ಆದ್ಮೇಲೆ ಈಗ ಕಿಪ್ಪಿದು ಮೇಕಪ್ ಶೂಟ್ಸ್ ಏನ್ ಕೇಳ್ತೀರಾ, ಬಟ್ಟೆಗಳು ಏನ್ ಕೇಳ್ತೀರಾ, ಪ್ರಮೋಷನ್ಸ್ ಗಳು ಏನ್ ಕೇಳ್ತೀರಾ. ಲೆವೆಲ್ ಚೇಂಜ್ ಆಗ್ಬಿಟ್ಟದೆ. ಈಗ ಈ ಮೂಲಂಗಿ ಮುತ್ತು ಮತ್ತೆ ಕಿಪ್ಪಿ ಬೇಕು ಅಂತ ವಾಪಸ್ ಬಂದವನೆ. ಕಿಪ್ಪಿ ಮೇಲೆ ಎಷ್ಟು ಲವ್ ಇದೆ ಅಂತ ಕೇಳಿದ್ದಾರೆ ಅವರು. ಕಿಪ್ಪಿ ಮೇಲೆ ತುಂಬಾ ಲವ್ ಇದೆ, ಹೇಳಕ್ಕಾಗದೆ ಅಷ್ಟು ತುಂಬಾ ಲವ್ ಇದೆ. ಈ ಮೂಲಂಗಿ ಕಾಂಪಿಟೇಷನ್ ಕೊಡಕ್ಕೆ 3 ಜನ ಕೋಡಂಗಿಗಳು ಬೇರೆ ಸೇರ್ಕೊಂಡವ್ರೆ. ಇವ್ರು 3 ಅಂತೂ ಕಿಪ್ಪಿಗೋಸ್ಕರ ಇನ್ಸ್ಟಾಗ್ರಾಮ್ ನಲ್ಲಿ ಮಹಾಯುದ್ಧನೇ ನಡೆಸ್ತಾ ಅವ್ರೆ. ಏ ಕಿಪ್ಪಿ ಕೀರ್ತಿ, ಏನ್ ಇನ್ಸ್ಟಾಗ್ರಾಮ್ ಎಲ್ಲ ಮಿಂಚುತ್ತಾ ಇದ್ಯಾ? ದಚ್ಚು 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 ಅಂತ ಏನ್ ತಲೆಕೆ ಬೇಡ. ಆ ದಚ್ಚು ಹೋದ್ರೇನಂತೆ, ಆ ಸುನೀಲ ಹೋದ್ರೇನಂತೆ, ಆ ಮುತ್ತು ಹೋದ್ರೇನಂತೆ, ಈ ಮುತ್ತುರಾಜ್ ಗೌಡ ಇದ್ದಾನೆ. ಐ ಲವ್ ಯು ಕಿಪ್ಪಿ, ಐ ಲವ್ ಯು ಕಿಪ್ಪಿ, ಐ ಲವ್ ಯು ಒನ್ಸ್ ಮೋರ್. ಕೀರ್ತಿ, ನೀನಿಲ್ದೆ ಬದುಕಿರಲ್ಲ, ಸತ್ತೋದಂಗ್ ಕಿಪ್ಪಿ ಕೀರ್ತಿ, ಅರ್ಥ ಮಾಡ್ಕೀರ್ತಿ. ನೀನಿಲ್ಲ ನಾನ್ ಸತ್ತೋಗ್ತೀನಿ ಕೀರ್ತಿ. ಐ ಲವ್ ಯು ಕೀರ್ತಿ, ನನ್ ಮದುವೆ ಮಾಡ್ಕೊಬೇಕಷ್ಟೇ. ನಾನ್ ನಿನ್ ಮದ್ವೆ ಆಗೇ ಆತೀನಿ ಕೀರ್ತಿ, ತಾಳಿ ಕಟ್ಟೆ ಕಟ್ತೀನಿ. ಇವ್ರು 3 ಜನ ಸಾಲಲ್ಲ ಅಂತ ಇವನ್ ಯಾರೋ ಹಾಫ್ ಟಿಕೆಟ್ ಬೇರೆ ಕಿಪ್ಪಿನ್ ಲವ್ ಮಾಡೋ ಕಾಂಪಿಟೇಷನ್ ಬಿದ್ದವನೆ. ನಮಸ್ಕಾರ ಬುದ್ಧಿ. ಇವತ್ತು ನಮ್ಮ ಕಿಪ್ಪಿ ಕೀರ್ತಿ ಲವರ್ ಆದಂತ ಮುಲ್ಕು ಅವರು ಇನ್ಸ್ಟಾಗ್ರಾಮ್ ಅಲ್ಲಿ 1 ಮಿಲಿಯನ್ ವೀಕ್ಷಣೆ ಪಡೆದು ಮುನ್ನೋಗುತ್ತಿದ್ದಾರೆ. ಅಲ್ಲೆಲ್ಲೆಲ್ಲೆಲ್ಲ 2 ಅಲ್ಲ ಹ್ಯಾಮ್ಸ್ಟರ್ ನಂಗ್ ಬಿಟ್ಕೊಂಡು ಹೆಂಗ್ ನಾಚ್ಕಂತವ್ ನೋಡಿ. ಕಾಯ್ ನನ್ನ ಮಗನೇ, ನೀನ್ ನಾಚ್ಕೊಳ್ಳೋದ್ ಏನಾದ್ರೂ ಗರ್ಭಿಣಿ ಹೆಂಗಸರು ನೋಡ್ಬಿಟ್ರೆ ದಿಢೀರ್ ಅಂತ ಏರ್ಗೇನೆ ಆಗೋಯ್ತದೆ. ಕೇಕ್ ಮೇಲೆ ಕಿಪ್ಪಿ ಕೀರ್ತಿ ಲವ್ ಅಂತೆ, ಒಂದು ಹಾರ್ಟ್ ಬೇರೆ. 7ನೇ ಕ್ಲಾಸ್ ದಾಟಿಲ್ಲ, 7 ಮಿಂಡ್ರಿ ಆಟ ಆಡ್ತಾವನೆ. ಅಂದಂಗೆ ಇವ್ರ ಹೆಸರುಗಳು ನೋಡಿ, ಕಿಪ್ಪಿ ಅಂತೆ, ಕಪ್ಪೆ ಅಂತೆ, ಕಪ್ಪೆ ಚಿಪ್ಪಲ್ ಸಿಗೋ ಮುತ್ತು ಅಂತೆ, ಒಂದೊಂದು ಮುತ್ತು ಕಡೆ. ಇವನು ಮಂಕು ಅಂತೆ. ಇವ್ರೆಲ್ರಿಗಿಂತ ಇವನ್ ಹೆಸರು ಕೇಳಿದ್ರೆ ಶಾಕ್ ಆಗೋಯ್ತೀರಾ. ಕರ್ನಾಟಕದ ಜನರೇ ನಮಸ್ಕಾರಗಳು, ನನ್ನ ಹೆಸರು ಗಾಂಧಿ. ಗಾಂಧಿ ಅಂತ ಹೆಸರು ಇಟ್ಕೊಂಡು ಒಣಗೋಗಿರೋ ಬೂಂದಿ ತರ ಆಡ್ತಾವನೆ. ಆ ಪುಣ್ಯಾತ್ಮ ಶಾಂತಿಗೆ ಹೆಸರುವಾಸಿ. ಇವನು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ರು ಶಾಂತಿ ಹಾಳು ಮಾಡ್ತಾವನೆ. ಕಿಪ್ಪಿ ಕೀರ್ತಿ ಅವರು ನನ್ನ ಸ್ಟೇಟಸ್ ಗೆ ಕಮೆಂಟ್ ಗೆ ಹಾರ್ಟ್ ಸಿಂಬಲ್ ಕೊಟ್ಟಿದ್ದಾರೆ. ಸಖತ್ತು ಖುಷಿ ಆಗ್ತೈತೆ. ಆ ಗಾಂಧಿ ತಾತ ಜೀವಂತವಾಗಿ ಇದ್ದಿದ್ರೆ ದೊಣ್ಣೆ ತಕ್ಕಂಡು ಇವನ್ ದಿಣ್ಣೆ ಮೇಲೆ 4 ಬಾರ್ಸಿರೋರು. ಅಂದಂಗೆ ಈ 3 ಜನಕ್ಕೂ ಒಂದು ಸಿಮಿಲಾರಿಟಿ ಇದೆ. ಅದೇನು ಅಂತ ಕಂಡಿಡೀರಿ ನೋಡೋಣ. ಮುಂದ್ಗಡೆ ಹಲ್ಲುಗಳು ಶಿವ, ಎಲ್ರು ವಕ್ರದಂತಗಳೇ. ಸೊ ಇವ್ರನ್ನೆಲ್ಲ ಡೀಟೇಲ್ ಆಗಿ ವಿಚಾರಿಸ್ಕೊಂಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಪ್ಪ. ಮೊದ್ಲು ಈ ಗಾಂಧಿ ಅಣ್ಣನ್ ನೋಡೋಣ. ಅಣ್ಣನ್ಗೆ ಕಿಪ್ಪಿ ಮೇಲೆ ಲವ್ ಆಗೋದಕ್ಕೆ ಕಾರಣ ಏನು ಗೊತ್ತಾ? ಈ ವಿಡಿಯೋ ನೋಡಿ. ಕಿಪ್ಪಿ ಕೀರ್ತಿ ಅವರು ನನ್ನ ಸ್ಟೇಟಸ್ ಗೆ ಕಮೆಂಟ್ ಗೆ ಹಾರ್ಟ್ ಸಿಂಬಲ್ ಕೊಟ್ಟಿದ್ದಾರೆ. ಸಖತ್ತು ಖುಷಿ ಆಗ್ತೈತೆ. ಮೊದ್ಲೆಲ್ಲ ನಾನು ನಿನ್ನ ಲೈಕ್ ಮಾಡ್ತಿದ್ದೀನಿ ಅಂದ್ರೆ ಅರ್ಥ ಬೇರೆನೇ ಇತ್ತು, ನನ್ನನ್ನು ಯಾಕೆ ಫಾಲೋ ಮಾಡ್ತಿದ್ಯಾ ಅಂದ್ರೆ ಅರ್ಥ ಬೇರೆನೇ ಇತ್ತು. ಆದ್ರೆ ಈಗ ಈ ಲೈಕು ಫಾಲೋ ಎಲ್ಲದಕ್ಕೂ ಅರ್ಥನೇ ಅರ್ಥ ಆಗೋಗಿದಾವೆ. ಈ ಗಾಂಧಿ ಅಣ್ಣ ಕಿಪ್ಪಿ ಕೊಟ್ಟಿರೋ ಈ ಲೈಕ್ ಅನ್ನ ಆ ಲೈಕು ಅಂತ ಅಪಾರ್ಥ ಮಾಡ್ಕೊಂಡು ಲವ್ ಅಲ್ಲಿ ಬಿದೋಗಿದ್ದಾನೆ. ಈ ಗಾಂಧಿ ಕಿಪ್ಪಿಗೆ ಕಷ್ಟಪಟ್ಟು ಸಾಯೋ ಫ್ಯಾನು, ಅಂದ್ರೆ ಡೈ ಹಾರ್ಡ್ ಫ್ಯಾನು ಅಂದೆ. ಕಿಪ್ಪಿಗೆ ಮುತ್ತು ಮೋಸ ಮಾಡ್ದ ಅಂತ ಗೊತ್ತಾಗಿದ ತಕ್ಷಣ ಸಿಡಿದೆದ್ದ ಸಿಂಹದ ಮರಿತರ ಮೊದ್ಲು ಕಿಪ್ಪಿ ಕೀರ್ತಿ ಪರವಾಗಿ ವಿಡಿಯೋ ಮಾಡಿದ ಅಭಿಮಾನಿ ಇವನೇ ಕಣ್ರಪ್ಪ. ಏ ಮುತ್ತು, ಈ ವಿಡಿಯೋ ನಿನಗೆ. ಕಾರಣ ಕಿಪ್ಪಿ ಕೀರ್ತಿ ಅಭಿಮಾನಿ, ನಾನು ಬದುಕಿದ್ದೀನಿ.
ಅವ್ರ ಫ್ರೆಂಡ್ಸ್ ಕೈ ತಮಾಷೆ ಮಾತಾಡಿರೋ ರೆಕಾರ್ಡ್ ಇಟ್ಕೊಬಿಟ್ಟು ಎಲ್ಲ ತಗೊಬಿಟ್ಟು ಅವ್ರನ್ನ ಕೆಟ್ಟವ್ರನ್ನ ಮಾಡ್ತಾ ಇದೀಯಾ. ನೀ ಎಂತ ಮೋಸ್ಕರ ಅಂತ ಇಡೀ ಕರ್ನಾಟಕ ಗೊತ್ತು. ಅಣ್ಣ ನೀನು ಹೊಡೆಯೋ ಡೈಲಾಗ್ಗೆ ಆಪೋಸಿಟ್ ನವರು ಗಾಡ ಗಾಡ ಅಂತ ನಡುಗಬೇಕು, ಆದ್ರೆ ಇಲ್ಲಿ ನೋಡಿದ್ರೆ ನೀನೇ ಗಳಗಂಟೆ ತರ ನುಡುಗ್ತಾ ಇದೀಯಲ್ಲಣ್ಣ. ಇದೇನಣ್ಣ ಹಿಂಗ್ ಪತ್ರ ಕೊಡ್ತಾ ಇದ್ಯಾ? ನೀ ಎಂತ ಕೆಟ್ಟವನಂತ ಕರ್ನಾಟಕ ಗೊತ್ತು. ಆ ವಿಚಾರ ಬಂದ್ರೆ ಸರಿ ಇರಲ್ಲ. ಕಿಪ್ಪಿ ಕೀರ್ತಿ ತುಂಬಾ ಒಳ್ಳೆಯವರು. ಕಿಪ್ಪಿ ಕೀರ್ತಿನ್ ಲವ್ ಮಾಡ್ತೀನಿ ಮದುವೆ ಆಗ್ತೀನಿ ಅಂತೀಯ. ತುಪಾಕಿ ಗುಂಡು ತರ ಇರೋದು ಬಿಟ್ಟು ಶಕೀರನ ಅಂಡು ತರ ಶೇಕ ಆಗ್ತಾ ಇದೀಯಾ. ಬಂಡೆ ತರ ಇರೋದು ಬಿಟ್ಟು ಖಾಲಿ ಅಂಡೆ ತರ ಅಳ್ಳ ಆಡ್ತಾ ಇದೀಯಾ. ನಿನ್ನ ನರದೌರ್ಬಲ್ಯಕ್ಕೆ ಒಂದು ಪರಿಹಾರ ಇದೆ. ಅದೇ ಸರ್ ಮುಲಾಮು ಚೈನಾ. ಕಿಪ್ಪಿ ಕೀರ್ತಿಯ ದೊಡ್ಡ ಅಭಿಮಾನಿ. ಅವ್ರಿಗೋಸ್ಕರ ಒಂದು ಡೈಲಾಗ್ ಹೊಡಿತೇನಿ. ಕಿಪ್ಪಿ ಕೀರ್ತಿಯ ಫ್ಯಾನ್ ನಾನು. ಅವ್ರ ಮೇಲೆ ಲವ್ ಆಗಿದೆ, ಕ್ರಶ್ ಆಗಿದೆ. ಅವ್ರಿಗೋಸ್ಕರ ಒಂದು ಡೈಲಾಗ್ ಹೊಡಿತೇನಿ. ಪ್ರೀತಿ ಕಾಣಲ್ಲ ನಿಜ, ಪ್ರೀತಿಸೋರು ಕಾಣಲ್ವಾ? ಪ್ರೀತಿಸೋರು ಸಿಕ್ಕಿದ ಮೇಲೆ ಪ್ರೀತಿ ಸಿಗಲ್ವಾ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ. ಆ ಎಮೋಷನಲ್ ಡೈಲಾಗ್ ನ ಲೂಸ್ ಮೋಷನ್ ಆಗಿರೋ ತರ ಹೇಳ್ತಾವನೆ. ನಿನಗೆ ಡೈಲಾಗ್ ಎಲ್ಲ ಸೂಟ್ ಆಗಲ್ಲ. ಕಿಪ್ಪಿನ ನೀನು ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಹಾಡು. ಆಗಿದೆ ಹೇಳಿ. ಕನಸೋ ಇದು ನನಸೋ ಇದು ನನ್ನೆದೇರಿ ಬಂದ ರೋಮಾಂಚನ. ಅಪ್ಪ ಮಳವಳ್ಳಿಕ್ ಹೋಗಿಲೆ ತಾವ್ಯಾವ ಕಲ್ತ್ಕೊಂಡ್ರಿ ಪಾಡೋದನ್ನ. ಅಣ್ಣ ನೀನ್ ಹಾಡೋದು ಬೇಡ, ನಿನ್ನ ರಾಗದಿಂದ ಆ ಕಿಪ್ಪಿಗ್ ರೋಗ ಬರೋದು ಬೇಡ. ಸುಮ್ನೆ ಯಾವ್ದಾದ್ರು ಒಂದ್ ಹಾಡಿಗೆ ಲಿಪ್ ಸಿಂಕ್ ಮಾಡಿ ಅವಳನ್ನ ಸಿಂಕ್ ಮಾಡ್ಕೊಂಬಿಡು. ಏನಂತೀಯ? ನೀನ್ ಹಿಂಗೆ ಮಾಡ್ತಿದ್ರೆ ಪಕ್ಕ ಒಂದಲ್ಲ ಒಂದಿನ ಕಿಪ್ಪಿ ಬಿದ್ದೇ ಬೀಳ್ತಾಳೆ. ನಿನಗಲ್ಲ, ನಿನ್ನ ಹಾವಳಿ ತಡಿಲಾರ್ದೆ ಪಾಳ್ ಬಾವಿಗೆ. ಅಂದಂಗೆ ಅಣ್ಣನ ಹಲ್ಗಳು ಯಾಕೆ ಉದ್ರೋಗಿದಾವೆ ಅಂತ ಈಗ ಅರ್ಥ ಆಯ್ತು ಶಿವ. ಅಣ್ಣ ಜೋಳ ಇಟ್ಕೊಂಡು ಜೋಶಲ್ ಹಾಡಾಡ್ತಾ ಟೆನ್ಷನ್ಗೆ ಜೋಳನ ಕಚ ಕಚ ಅಂತ ಕಚ್ಚಿದಾನೆ. ಜೋಳ ಒಣಗಿದ್ರಿಂದ ಅಣ್ಣನ ಹಲ್ಗಳು ಅರ್ಧ ಉದ್ರೋಗಿ ಇನ್ನರ್ಧ ಅಂತ ತಿರ್ಕೊಂಡಿದಾವೆ. ಕಿಪ್ಪಿಗೋಸ್ಕರ ಅಣ್ಣ ಹಾಡ್ದ, ಲಿಪ್ ಸಿಂಕ್ ಮಾಡ್ದ, ಕಡೆಗ್ ಡ್ಯಾನ್ಸು ಮಾಡ್ತಾವನೆ. ಆದ್ರೆ ಕಿಪ್ಪಿ ಇವನಿಗೆ ಬೀಳೋದು ಇಲ್ಲ. ಇವರಿಬ್ರದು ಸರಿಯಾದ ಜೋಡಿನೂ ಅಲ್ಲ. ಏಕೆ ಮಹಾಪ್ರಭು? ಇನ್ನೇನ್ ಮತ್ತೆ ಆನೆ ಕತ್ಕೆ ಆಡ್ಮರಿ ಕಟ್ಟದಂಗ್ ಇರ್ತದೆ. ಆಮೇಲೆ ಇವನು ಸಂತೋಷದಲ್ಲಿ ಕಿಪ್ಪಿ ಮೇಲೆ ಬಿದ್ರೆ ಟೈರಡಿಲ್ ಕಪ್ಪೆ ಸಿಕ್ಕಾಕೊಂಡಂಗ್ ಅಪ್ಪಚ್ಚಿ ಆಗೋಯ್ತಾಳೆ. ನೆಕ್ಸ್ಟ್ ಕಿಪ್ಪಿ ಕೀರ್ತಿ, ನನಗೆ ಮುತ್ತು ಕೊಡುವ ಹುಡುಗಿ ರಾಣಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನನ್ನ ರಾಜನ್ ತರ ಸಾಕ್ಬೇಕು. ದಾಗಾಳ ಗಂಡ್ಸಾಗಿ ಇವನ್ ದುಡ್ದು ಅವಳನ್ ಸಾಕ್ತೀನಿ ಅನ್ನೋದ್ ಬಿಟ್ಟು ಅವಳೇ ಇವನನ್ ಸಾಕ್ಬೇಕಂತೆ. ಗಂಡ್ಸಾಗಿ ನನಗೆ ಮುತ್ತು ಕೊಡುವ ಹುಡುಗಿ ರಾಣಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನನ್ನ ರಾಜನ್ ತರ ಸಾಕ್ಬೇಕು. ಸುಂಡೋಗಿರೋ ಹುಣಸೆ ಬೀಜ ಇದ್ದಂಗ ಅವನೇ ರಾಜನ್ ತರ ನೋಡ್ಕೊಬೇಕಂತೆ. ಮನೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವಳು ಮನ್ಸು ಅರಮನೆ ಆಗಿರ್ಬೇಕು. ಮನೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವಳು ಮನ್ಸು ಅರಮನೆ ಆಗಿರ್ಬೇಕು. ಅವಳು ಮನ್ಸು ಅರಮನೆ ಆಗಿರ್ಬೇಕಂತೆ. ಅಣ್ಣ ಒಸಿ ಸಮಾಧಾನ. ಮೊದ್ಲೇ ಅವಳು ಮಿನಿಯೇಚರ್ ಫ್ರಿಡ್ಜ್ ನೇ 2BHK ಮನೆ ಮಾಡ್ಕೊಂಡು ಸೆಟ್ಲ್ ಆಗವಳೆ. ಬನ್ನಿ ಜನರೇ, ಬನ್ನಿ ನೋಡಿ ಜನರೇ ಎಷ್ಟು ಚೆನ್ನಾಗಿದೆ. ಅವಳೇ ಇಷ್ಟು ಪುಟಾಣಿ ಅಂದ್ರೆ ಅವಳ ಮನ್ಸು ಬಟಾಣಿ ಹಂಗೆ ಎಷ್ಟು ಸಣ್ಣ ಇರ್ಬೇಡ. ಆ ಸಣ್ಣ ಮನಸ್ಸಿನಲ್ಲಿ ಕಾಡ್ ಕೋಣ ತರ ಇರೋ ನಿನಗೆ ಜಾಗ ಎಲ್ಲೋಣ ಸಾಕಾಯ್ತದೆ. ನನ್ನನ್ನ ಎಲ್ಲರಿಗಿನ್ನ ಹೆಚ್ಚಾಗಿ ಜೋಪಾನ ಮಾಡ್ಬೇಕು. ಅವಳು ಯಾರೇ ಮಾಡದಿರುವಷ್ಟು ಹೆಚ್ಚಾಗಿ ನನ್ನನ್ನು ಪ್ರೀತಿ ಮಾಡ್ಬೇಕಾಯ್ತಾ ಕಿಪ್ಪಿ ಕೀರ್ತಿ? ಓ ನಿಂದು ಬಾಳ ಉದ್ದ ಆಯ್ತು ಬಿಡೋಣ ಡಿಮ್ಯಾಂಡ್ಸ್. ಈಗ ಅವಳಿರೋ ರೇಂಜ್ಗೆ ನಿನ್ನ ಒಪ್ಪೋದೇ ಕಷ್ಟ. ಅಂತದ್ರಲ್ಲಿ ದಿನಸಿ ಲಿಸ್ಟ್ ತರ ಇಷ್ಟು ಉದ್ದ ಲಿಸ್ಟ್ ಬರ್ಕೊಂಡ್ ಬಂದಿದ್ಯಲ್ಲ. ಇತ್ಲಾಗೆ ಈ ಕಪ್ಪೆ ಏನ್ ಹೇಳ್ತಾನೆ ನೋಡ್ಕೊಂಬರೋಣ ಬನ್ರಪ್ಪ. ಕಿಪ್ಪಿ ಕೀರ್ತಿನ ಇಷ್ಟಪಡ್ತಾ ಇದೀನಿ. ನಾನ್ ತುಂಬಾ ಇಷ್ಟಪಡ್ತಾ ಇದೀನಿ. ಅವಳು ಮದುವೆ ಬೇಕು. ಲೋ ಕಪ್ಪೆ, ಮದ್ವೆ ಆಮೇಲೆ ಆಗಿವಂತೆ ಮೊದ್ಲು ನಿನ್ನ ಕೋಟೆ ಬಾಗ್ಲಿಗೆ ಒಂದ್ ಟ್ಯಾಪೆ ಹಾಕಿಸ್ಲಾ. ನಲ್ಲಿಲಿ ನೀರ್ ಲೀಕ್ ಆದಂಗೆ ಆ ಹಲ್ಕಿಂಡಿಯಿಂದ ಜೊಲ್ಲು ಅಂತ ತೊಟ್ಟಿಗ್ ತಾದೆ. ಒಂದಂಗೆ ಗುಟ್ಕಾನ ಇವನ್ ತಿನ್ನೋದಲ್ಲ, ಗುಟ್ಕಾ ಇವನ್ ಹಲ್ನೆ ತಿನ್ಕೊಂಡ್ಬಿಟ್ಟದೆ. ಅವಳು ನಾನ್ ತುಂಬಾ ಇಷ್ಟಪಡ್ತಾ ಇದೀನಿ ಕೀರ್ತಿನ. ಅವಳು ಮದ್ವೆ ಆಗೇ ಆಯ್ತೀನಿ. ನಾನು ಅವ್ಳು ಬಿಟ್ಟಿರಕ್ ಆಗಲ್ಲ. ಅಲ್ಲಲ್ಲ ಕಪ್ಪೆ, ಒಂದ್ ಓಟಿ ಪ್ಯಾಕೆಟ್, ಒಂದ್ ಪ್ಲೇಟ್ ಕಬಾಬು, ಒಂದ್ ಸರ ವಿಮಲ್ ಪ್ಯಾಕೆಟ್ ಕೊಡಿಸ್ತೀನಿ ಅಂದ್ರೆ ಕಿಪ್ಪಿನೂ ಬೇಡ ಪಪ್ಪಿನೂ ಬೇಡ ಅಂತ ಹೋಗಿರ್ತೀಯ. ನೀನ್ ನಾನ್ ನಂಬ್ಕೊಂಡು ಆ ಹುಡ್ಗಿ ಕೊಟ್ಟೋದ್ ಹೆಂಗ್ಲಾ ಮದ್ವೆ ಮಾಡೋದು? ಇಲ್ಲ ಅಂತ ಬಿಟ್ಟು ಹೋಗ್ಬೇಡ ಪ್ಲೀಸ್. ನಾನು ಇಲ್ಲಿ ಲವ್ ಮಾಡ್ತಾ ಇದ್ದೀನಿ. ಐ ಲವ್ ಯು ಕೀರ್ತಿ. ಆ ತುಪ್ಪನ್ನ ಮರ್ತ್ಬಿಡು, ದಚ್ಚನ್ ಮರ್ತ್ಬಿಡು. ನಾನಿದ್ದೀನಿ, ಎಲ್ಲಿ ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ ಕೀರ್ತಿ. ಕಿಪ್ಪಿಗೋಸ್ಕರ ಇನ್ಸ್ಟಾಗ್ರಾಮ್ ನಲ್ಲಿ ಅತಿ ಹೆಚ್ಚು ಯುದ್ಧ ಮಾಡ್ತಾ ಇರೋದು ಈ ಇಬ್ರೆ. ಈ ಕಪ್ಪೆ ತುಮಕೂರನ್ನ ಮರ್ತ್ ಬಿಡು ಅನ್ನ, ಅದಕ್ಕೆ ಈ ತುಮಕೂರನು ಫುಲ್ ರೊಚ್ಚಿಗೆದ್ಬಿಟ್ಟವನೆ. ಏನಲ್ಲೇ ಕಪ್ಪೆ, ಯಾರ ನಿನ್ನ ಹುಡುಗಿ? ಕಿಪ್ಪಿ ಕೀರ್ತಿ ನನ್ನ ಹುಡುಗಿ, ಅದ್ ಗೊತ್ತಾ? ಅಣ್ಣ ಕಿಪ್ಪಿ ನಿನ್ನ ಹುಡುಗಿ ಅನ್ನೋ ಮ್ಯಾಟ್ರು ಅವನಿಗೆ ಗೊತ್ತಿರೋದಿರ್ಲಿ. ಈ ವಿಚಾರ ಕಿಪ್ಪಿ ಕೀರ್ತಿ ಗೊತ್ತಾ? ಮೊದ್ಲು ಅದನ್ನ ಹೇಳು. ಬೇಕು ಪಡ್ತಾರ ಮಾತಾಡ್ತಿದ್ಯಲ್ಲೋ. ನನ್ನ ಬಗ್ಗೆ ನಿನಗ್ ಗೊತ್ತಿಲ್ಲ. ನೀನ್ ಈಗ್ಲೇ
ಸೀದೋಗಿರೋ ಹಂದಿ ಆಗಿದ್ಯಾ, ನನ್ನನ್ನ ಎದುರಾಕಂಬೇಡ. ನೀನು ಬಾಳ ತಿಪ್ಪುಲ ಸುಂದಲ ಬುಡಣ. ಅಲ್ಲ, ನೀನೇ ಮೂತಿ ಸುಟ್ಟಿರೋ ಮುಳ್ಳಂದಿ ತರ, ಕರೆಂಟ್ ಹೊಡೆದಿರೋ ಕಾಡ್ ಪಾಪ ತರ, ಕಟಿಂಗ್ ಮಾಡಿಸ್ಕೊಂಡಿರೋ ಕರಡಿ ತರ ಇದೀಯಾ. ನೀನು ಅವನಿಗೆ ಸೀದೋಗಿರೋ ಹೊಂದಿ ಅಂತ ಇದೀಯಾ. ಮುಖ ನೋಡ್ಕೊಂಡಿದ್ಯಾ? ಇವೆಲ್ಲ ನಮ್ಮ ಹತ್ರ ಬೇಡಮ್ಮ. ನಾನು ಕಲ್ಪತರು ನಾಡಿನ ಗಂಡು, ತುಮಕೂರಿನ ಹುಡುಗ, ಗೊತ್ತಲ್ಲ. ಒಂದೇ ಶಾಟು 4 ಕವರ್ ಉದುರೋಗ್ಯಾವೆ, ಒಂದೇ ಗುನ್ನ ಎಲ್ಲ ಉದುರೋಗ್ಬಿಡ್ತಾವೆ. ಕರೆಕ್ಟ್ ಕಣಣ, ಒಂದೇ ಗುಣ ಎಲ್ಲ ಉದ್ರೋಗ್ಬಿಡ್ತಾವೆ. ಅವನದಲ್ಲ, ನಿನ್ನವು. ಕಪ್ಪೆ ಹೆಸರಿಗಷ್ಟೇ ಕಪ್ಪೆ, ಆದ್ರೆ ನೋಡಕ್ ಉಡ ಇದ್ದಂಗ ಅವನೇ. ಅವನೊಂಥರ ಬ್ರೂಸ್ಲಿ ತಮ್ಮ ಮೂಸ್ಲಿ ಇದ್ದಂಗೆ. ಸಾಲದಕ್ಕೆ ಅವನು ಲೂಸ್ ಮಾದನ್ ಫ್ಯಾನು. ತಲೆ ಕೆಟ್ರೆ ಓಟಿ ಕೊಡ್ಸಿರೋನ್ಗೆ ಬೋಟಿ ಬಿಚ್ಚಾಕ್ಬಿಡ್ತಾನೆ, ಇನ್ನು ನಿನ್ನನ್ ಬಿಡ್ತಾನ. ಏನೋ ತುಮಕೂರನೆ ಹೊಸ ಕಾರ್ ತಗೊಂಡಿದ್ದೇನೆ. ಕಿಪ್ಪಿ ಕಿರ್ತಿ ನನ್ನವಳೆ ತುಂಬ್ತೀನಿ, ಗೊತ್ತಲ್ಲ. ತುಮ್ಕೋಗಿ ಎಸಿರ್ತೀನಿ ಒಳಗೆ, ಮರ್ತ್ಕೋಬೇಕಷ್ಟೇ ನೀನು. ಏನ ಮೂಟೆ ಕಟ್ಟಾಕೋದು? ನಮ್ಮನ್ ತುಮಕೂರ್ಗ್ ಬಂದ್ಬಿಟ್ರ ಅವನ ಚುಚ್ಚಿ ಸಾಯಿಸ್ಬಿಡ್ತೀನಿ ಮಗನ. ಮಂಗ್ಮುದೆ ಹೋಗೋಣ. ಸುಮ್ನೆ ಆನ್ಲೈನ್ ಅಲ್ಲಿ ಕೂತ್ಕೊಂಡು ಕೊಯ್ದು ಬಿಡ್ತೀನಿ, ಕತ್ತರಿಸ್ಬಿಡ್ತೀನಿ, ತುಂಬಿಡ್ತೀನಿ, ಗುಂಬಿಡ್ತೀನಿ ಅನ್ಕೊಂಡು ಪೋಸ್ ಕೊಡೋದೇ ಆಯ್ತು. ನಿಮ್ಗೇನ್ ಮಾಡಕ್ ಬೇರೆ ಕ್ಯಾಮ್ ಇಲ್ವಾ? ನೀನ್ ಇನ್ನೊಂದ್ಸಲ ಕಿಪ್ಪಿ ಕೀರ್ತಿ ಹೆಸರು ನನ್ನ ಎದುರಿಗೆ ಹೇಳ್ಬಿಟ್ರೆ ನ್ಯಾಳ್ಗೆ ಕುಯ್ದು ಬಿಡ್ತೀನಿ ಮಗನ. ನೋಡು, 24x7 ನಮ್ಮನ್ನ ಹತ್ತಾರುಗಳ ಕೈಯಲ್ಲಿ ಇಟ್ಕೊಂಡಿರ್ತೀನಿ ನಾನು, ಅದು ಗೊತ್ತಾ? 24/7 ಹತ್ತರ್ಗಳು ಕೈಲೇ ಇರ್ತಾವಂತೆ. ಅಣ್ಣ ಬೋಳ್ಸೋದ್ನೆ ಫುಲ್ ಟೈಮ್ ಕಾಯ್ಕ ಮಾಡ್ಕೊಂಡ್ಬಿಟ್ಟಿದಾನೆ ಅನ್ಸುತ್ತೆ. ಸೇವಿಂಗ್ ಕೂರ್ಸಿ ಕೊಚ್ಚಿಬಿಟ್ಟು ಮತ್ತೆ ಯಾಕಣೆ ಮಸಿತಿದ್ಯಾ? ಅಥವಾ ಅಣ್ಣಂದು ಆ ಬಿಸ್ನೆಸ್ ಅನ್ಸುತ್ತೆ. ಯಾವ್ದು ಹೇಳಿ? ನಮ್ಮ ಹತ್ರ ಮಿಷನ್ ಕತ್ರಿಗಳಿಗೆ, ಚಾಕುಗಳಿಗೆ, ಹೀಳಿಗೆಗಳಿಗೆ ಸಾನೆ ಹಿಡಿದು ಕೊಡ್ತೀವಿ. ಬನ್ನಿ ಮೇಡಮ್, ಬನ್ನಿ ಸರ್. 24x7 ನಮ್ಮನ್ನ ಹತ್ತಾರುಗಳ ಕೈಯಲ್ಲಿ ಇಟ್ಕೊಂಡಿರ್ತೀನಿ ನಾನು, ಅದು ಗೊತ್ತಾ? ಅಲ್ಲ, 24/7 ಚಾಕುಗಳನ್ನ ಹಿಡ್ಕೊಂಡೇ ಇರ್ತಾನಂತೆ. ಅಂದ್ರೆ ಅಣ್ಣ ನಿದ್ದೆಲು ಕೈಲಿ ಚಾಕು ಹಿಡ್ಕೊಂಡಿರ್ತಾನೆ ಅಂತ ಆಯ್ತು. ಹುಷಾರು ಕಣಣ್ಣ, ನಿದ್ದೆಲಿ ಉಳ್ಳಾಡುವಾಗ ಹಿಂದೆ ಮುಂದೆ ಕುಯ್ಕೊಂಡ್ಬಿಟ್ಟಿಯ, ಆಮೇಲೆ ಮದ್ವೆ ಗಂಡ್ಗ ಅದೇ ಇಲ್ಲ ಅನ್ನಂಗ ಆಗೋಯ್ತದೆ. ನಿನ್ನೇನಿಲ್ಲ ಚುಚ್ಚಿ ಹೆಂಗ್ ಚುಚ್ಚುತ್ತೀನಿ ಅಂದ್ರೆ ಉಸಿರಾಡಕ್ಕೂ ನೆಮ್ಮದಿ ಕೊಡಲ್ಲ, ಹಂಗೆ ಚುಚ್ಚಿ ಸಾಯಿಸ್ಬಿಡ್ತೀನಿ ಮಗನ. ಜಾಸ್ತಿ ನಿಗರ್ತಾ ಇದೆಯಾ? ನಿನ್ನ ಚುಚ್ಚಿ ಸಾಯಿಸಿ ಮೂಟೆ ಕಟ್ಟಿ ಅಲ್ಲೇ ಸಕಲೇಶ್ಪುರ ಹೇಮಾವತಿ ನದಿಗೆ ನಾನು ಹೇಮಾವತಿ ನದಿಗೆ ಹಾಕಿ ಅದೇ ನೀರನ್ನೇ ಇಲ್ಲ ನಾನು ಕುಡಿಲಿಲ್ಲ ಅಂದ್ರೆ ನನ್ನ ಹೆಸರು ಮುತ್ತು. ಅಲ್ಲ, ರಜತ್ ಹಾಗೂ ವಿನಯ್ ಮೊಚ್ಚಿಡ್ಕೊಂಡು ರೀಲ್ಸ್ ಮಾಡಿದ್ರು ಅಂತ ಅವ್ರ ಮೇಲೆ ಆರ್ಮ್ಸ್ ಆಕ್ಟ್ ಅಂದ್ರೆ ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ಸುಮೋಟೋ ಕೇಸ್ ಹಾಕಿ ಜೈಲಿಗೆ ಹಾಕಿದ್ರು. ಅಂತದ್ರಲ್ಲಿ ಇವನು ಚಾಕುನ ತೋರ್ಸೋದಲ್ದೆ ಕೊಲೆ ಬೆದರಿಕೆ ಹಾಕ್ತಾವನೆ. ಕ್ರೈಮ್ ಮಾಡ್ತೀನಿ ಅಂತ ಘಂಟಾಘೋಷವಾಗಿ ಹೇಳ್ತಾವನೆ. ಇವನ್ ಮೇಲೆ ಯಾಕೆ ಇನ್ನು ಪೊಲೀಸ್ ಕೇಸ್ ಹಾಕಿಲ್ಲ? ಮೋಸ್ಟ್ಲಿ ಇವನ್ ವಿಡಿಯೋ ಇನ್ನು ಪೊಲೀಸರ ಗಮನಕ್ಕೆ ಬಂದಿಲ್ಲ ಅನ್ನಂಗದೆ. ಪೊಲೀಸರು ಈ ವಿಡಿಯೋ ನೋಡಿದ್ರೆ ಮುತ್ತು ಅಲ್ಲ ಕುತ್ತು ಗ್ಯಾರಂಟಿ. ನೆಕ್ಸ್ಟ್ ಟೈಮ್ ನೀನೇನಾರು ಪೊಲೀಸ್ ಹತ್ರ ತಗೊಳಕೊಂಡೆ ಕಾಲ್ ನರ ಕಟ್ ಮಾಡ್ಬಿಡ್ತಾರೆ, ಹುಷಾರಲ್ಲಿ. ಇನ್ನು ಇವ್ರ ಕಾಂಪಿಟೇಷನ್ ಯಾವ ಲೆವೆಲ್ಗೆ ಹೋಗಿತ್ತು ಅಂದ್ರೆ ಈ ಕಪ್ಪೆ ಅವಳಿಗೋಸ್ಕರ ತನ್ನ ಗೆಟಪ್ ಅನ್ನೇ ಚೇಂಜ್ ಮಾಡ್ಕೊಂಡ. ನಿನ್ಗೋಸ್ಕರ ನಾನು ಬದಲಾಗ್ಬಿಟ್ಟಿದ್ದೀನಿ ಕೀರ್ತಿ. ನಾನು ನಿನ್ ತುಂಬಾ ಇಷ್ಟ ಪಡ್ತೀನಿ ಕೀರ್ತಿ. ಐ ಲವ್ ಯು. ನಾನು ಚೇಂಜ್ ಆಗ್ಬಿಟ್ಟಿದ್ದೀನಿ. ನೋಡ್, ನನ್ನ ಶೂ ನೋಡು, ಇದ್ ನೋಡು ಕೀರ್ತಿ, ನನ್ನ ಪ್ಯಾಂಟ್ ನೋಡು, ಹೊಸ ಬಟ್ಟೆ ನೋಡು. ಬುಟ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ಅದು ನೋಡು ಇದು ನೋಡು ಅಂತ ಎಲ್ಲಾನು ಬಿಚ್ಚಿ ತೋರ್ಸ್ಬಿಡ್ತಾನ ಅಂತ. ಕನ್ನಡಕ ನೋಡು, ನಿನ್ ಬಿಟ್ಟರಕ್ ಆಗಲ್ಲ ಕೀರ್ತಿ. ಐ ಲವ್ ಯು. ಅವನ್ ಯಾರೋ ಸಾಯ್ತೀನಿ ಅನ್ಕೊಂಡು 1000 ಕೋಳಿ ತಿನ್ನಂತೆ. ಹಂಗೆ ಅವತ್ತಿಂದ ಅವಳು ಸಿಕ್ಕಿಲ್ಲ ಅಂದ್ರೆ ಬದುಕಲ್ಲ ಅಂತ ಎಮೋಷನ್ ತೋರ್ಸ್ಕೊಂಡೆ ಪ್ರಮೋಷನ್ ಮಾಡ್ಕೊಂತಾವನೆ. ಇನ್ನು ಈ ತುಮಕೂರವನು ಕಿಪ್ಪಿನ ಇಂಪ್ರೆಸ್ ಮಾಡೋಕೆ ಬೇರೆಯವ್ರಿಗೆ ಬೋಳ್ಸಿದ್ ಸಾಲಲ್ಲ ಅಂತ ತಾನೇ ಬೋಳ್ಸ್ಕೊಂಡ್ಬಿಟ್ಟವನೆ. ನನ್ನ ಪ್ರೀತಿಯ ಹುಡುಗಿ ಕಿಪ್ಪಿ ಕೀರ್ತಿ, ನಾನು ಹೆಂಗ್ ಕಾಣ್ತಿದ್ಯಾ ಹೇಳು ಕಿಪ್ಪಿ ಕೀರ್ತಿ? ನೋಡ್ದಾ, ನಿನಗೋಸ್ಕರ ನಾನು ಕಟಿಂಗ್ ಮಾಡ್ತಿದೀನಿ, ಶೇವ್ ಮಾಡ್ತಿದೀನಿ, ಫೇಸ್ ವಾಶ್ ಮಾಡ್ತಿದೀನಿ. ಹೆಂಗೆ ಆಪಲ್ ತರ ಕಾಣ್ತಾ ಇದೀನಿ ನೋಡ್ ಕಿಪ್ಪಿ ಕೀರ್ತಿ. ಆಪಲ್ ಎಲ್ಲ ಕಣ್ಣಣ, ಅನಿತಾ ಬೇಕ್ರಿ ಆಪಲ್ ಕೇಕ್ ಕಂಡಂಗ್ ಕಾಣ್ತಾ ಇದೀಯಾ? ಅದೇನೋ ಇಬ್ರಿಗೆ ಗುದ್ದಾಟ, ಮೂರನೇವನಿಗೆ ಮುದ್ದಾಟ ಅನ್ನೋ ತರ ಇವ್ರಿಲ್ಲಿ ಒಬ್ರು ಮೇಲೊಬ್ರು ಕತ್ತಿ ಮಚ್ಚು ಮಸ್ಕೊಂಡ್ ಕೂತಿದ್ರೆ ಅಲ್ಲಿ ಆ ಕಿಪ್ಪಿ ಕೀರ್ತಿ ಅವನ್ ಯಾರೋ ಇನ್ನೊಬ್ಬನ್ ಜೊತೆ ಡಾರ್ಲಿಂಗು ಅನ್ಕೊಂಡ್ ವಿಡಿಯೋಸ್ ಮಾಡ್ತಾವಳೆ. ಒಂದ್ ಕಡೆ ಇವನು, ಇನ್ನೊಂದ್ ಕಡೆ ಆ ದಚ್ಚುನ ಬರೀ ಫ್ರೆಂಡು ಅಂತಿದ್ದವಳು ಅವನು ಡಾರ್ಲಿಂಗು ನನ್ನ ಹುಡ್ಗ ಅನ್ಕೊಂಡು ಅವನ್ ಮೇಲೂ ರೀಲ್ಸ್ ಗಳು ಮಾಡ್ತಾವಳೆ. ಇದನ್ನೆಲ್ಲ ನೋಡಿ ಕಪ್ಪೆ ಕಂಗಾಲಾಗಿ ಕಪ್ಪೆ ಕರಕರ ತುಪ್ಪ ಜಲಿ ಮಾವಿನ ವಾಟೆ ಕಿಪ್ಪಿ ನಮ್ ಕೆಟ್ಟೆ ಅಂತ ಅಳ್ತಾ ಹಾಕುಂತವನೆ. ಬೇಡ ಜೊತೆ ತಪ್ಕೊಂಡು ಇದ್ ಮಾಡ್ತಾವಳೆ. ಎಡ ಕುಡಿಯಪ್ಪ ತರಿಸಿಲ್ಲ, ನಾ ತರಿಸಿಲ್ಲ. ರಾಜ ಈಗ ಇದನ್ನೆಲ್ಲ ಮರ್ತ್ಬಿಡು.
ಬೆಳಿಗ್ಗೆ ಅಷ್ಟಕ್ಕೆ ಎಲ್ಲ ಶುರು ಆಯ್ತದೆ. ಇನ್ನೊಬ್ರ ಜೊತೆ ಎಲ್ಲ ತುಂಬ್ಕೊಂಡು ಇಂಥವೆಲ್ಲ ನೋಡಲ್ಲ ನನಗೆ ಆಯ್ತಲ್ಲ ಕಣ. ಇಚ್ಛೆ ಆಯ್ತಲ್ಲ ಟಡಗೋಸ್ಯಾಡ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಮೋಸ ಮಾಡಲೆಂದೆ ನೀನು ಬಂದೆ. ಇವನ್ ಸಮಾಧಾನ ಮಾಡಕ್ಕೆ ಇವರಮ್ಮ ಕುಣಿತಾ ಇದ್ಲು, ಇವನ್ ಕುಣಿತಾ ಇದ್ದಾನೆ. ಇವನ್ ಸಮಾಧಾನ ಮಾಡಕ್ಕೆ ಅವರಮ್ಮ ಬರ್ತಾಳ? ಈ ಕಪ್ಪೆ ಕತೆ ಹಿಂಗಾಯ್ತು. ಇನ್ನು ಈ ಮುತ್ತು ಈ ಕಿಪ್ಪಿ ಕೀರ್ತಿ ಆಟಗಳನ್ನೆಲ್ಲ ಕಂಡು ಏನ್ ನಿರ್ಧಾರಕ್ಕೆ ಬಂದಿದ್ದಾನೆ ನೋಡ್ರಪ್ಪ. ನನಗೆ ಸನ್ಯಾಸತ್ವ ದೀಕ್ಷೆ ಕೊಡೋದಾದ್ರೆ ಕೊಡಿ, ನಾನು ಸ್ವೀಕಾರ ಮಾಡ್ತೀನಿ. ನನ್ಗಿನ್ನ ಮುಂಜೆ ಮದುವೆ ಇಲ್ಲ, ಏನು ಇಲ್ಲ. ನೀನೇ ಮಠಾಧಿಪತಿ. ನಾಳೆ ಪೀಠ ನೋಡ. ನೀವು ಮಾಡಿ ದೊಡ್ಡ ತಪ್ಪು ಏನ್ ಗೊತ್ತೇನ್ರ? ಸುಮ್ನೆ ನಿಮ್ಮ ರೇಂಜಿಗೆ ಯಾವ್ದಾದ್ರು ಸೀದಾ ಸಾದಾ ಹುಡ್ಗಿನ ಹುಡ್ಕೊಂಡು ಲವ್ ಮಾಡ್ಬೇಕಿತ್ತು. ಅದನ್ ಬಿಟ್ಟು ಉಪೇಂದ್ರ ಮೂವಿ ಆ ಕೀರ್ತಿನ ಮೀರ್ಸೋ ಬ್ಯೂಟಿ ಈ ಕೀರ್ತಿ ಹಿಂದೆ ಬಿದ್ದಿದ್ದೀರಲ್ಲ. ಬೈಕ್ ತಕೊಳಕ್ ಕಾಸಿಲ್ಲ ಅಂದ್ರು ಬೆಂಜ್ ಗಾಡಿ ಬೇಕು ಅಂತ ಆಸೆ ಪಟ್ರಲ್ಲ, ಅದು ನೀವು ಮಾಡಿ ತಪ್ಪು. ಅಲ್ಲ ಸರ್, ನೋಡಿದ್ರಲ್ಲಪ್ಪ, ಕಿಪ್ಪಿ ಕೀರ್ತಿನ ಲವ್ ಮಾಡಕ್ಕೆ ಗೊಂಡುಗಳು ಯಾವ ರೇಂಜಿಗೆ ನುಗ್ಲು ಮಾಡ್ತಾವ್ರೆ. ಯುವಕರಿಂದ ಹಿಡಿದು ಮುದುಕರ ತನಕ ಹೆಂಗೆ ಮುಗಿ ಬೀಳ್ತಾವ್ರೆ. ನಿಮ್ಗೇನ್ ಅನ್ಸುತ್ತೆ? ಇವರಲ್ಲಿ ಕಿಪ್ಪಿಗೆ ಯಾರು ಬೆಸ್ಟ್ ಜೋಡಿ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.